ಯೋಗಿ ಆದಿತ್ಯನಾಥ್ ಮಾತನಾಡಿದ್ರೆ ಅದು ಬೆಂಕಿ. ಎಲ್ಲಾದ್ರೂ ಯೋಗಿ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರೆ ಅದು ಜ್ವಾಲಾಮುಖಿ. ಹೀಗಿರುವ ಯೋಗಿ ಮಹಾಕುಂಭದ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ವಿಪಕ್ಷವನ್ನ ಬಿಡ್ತಾರ? ವಿಪಕ್ಷವನ್ನ ಜಾಡಿಸಿ ಬೈದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಒಂದೊಂದು ಮಾತು ಈಗ ಟ್ರೆಂಡ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. महाकुंभ के बारे में जो बातें आप लोगों ने कही, आपने कहा कि एक जाति विशेष को वहां जाने से रोका गया, किसी जाति को रोका नहीं गया था। हम लोगों ने कहा था जो सद्भावना से जाएगा वो सम्मान से कुंभ में जाए, लेकिन जो सद्भावना से नहीं दुर्भावना से जाएगा तो उसकी दुर्गति भी होगी जरूर, अगर उसने कुंभ में अव्यवस्था पैदा करने का प्रयास किया। ಮಹಾಕುಂಭದ ಬಗ್ಗೆ ಇಡೀ ವಿಶ್ವವೇ ತಲೆಬಾಗಿದೆ. ಸನಾತನ ಹಿಂದೂ ಧರ್ಮದ ಆಚರಣೆಗಳನ್ನು ಮೆಚ್ಚಿ ನಂಬಿಕೆ ಇಟ್ಟು ದೇವರಿಗೆ ಕೈ ಮುಗಿದು ಶರಣಾಗಿದ್ದಾರೆ. ಆದರೆ 144 ವರ್ಷಗಳ ಬಳಿಕ ಆಚರಿಸಲಾಗುತ್ತಿರುವ ಕುಂಭದ ಬಗ್ಗೆ ವಿಪಕ್ಷಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಖಡಕ್ ತಿರುಗೇಟು ನೀಡಿದ್ದಾರೆ. ಯಾರ ಮನಸ್ಸಿನಲ್ಲಿ ಏನಿರುತ್ತೋ ಅದೇ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿರೋದೇ ನಿಮಗೆ ಸಿಗೋದು. ಮಹಾಕುಂಭಕ್ಕೆ ನಿಮ್ಮ ಮನಸ್ಸಿನಲ್ಲಿ ಏನು ತೆಗೆದುಕೊಂಡು ಹೋಗಿರ್ತೀರೋ ಅದೇ ಸಿಗೋದು. ಭಕ್ತಿ ಭಾವವಿರುವವರಿಗೆ ಸಂತೋಷ, ನೆಮ್ಮದಿ, ಹಂದಿಗಳಿಗೆ ಹೊಲಸು, ಕೆಲಸ ಮಾಡುವವರಿಗೆ ಕೈ ತುಂಬಾ ಕೆಲಸ ಸಿಕ್ಕಿದೆ ಎಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. महाकुंभ में जिसने जो तलाशा उसको वह मिला। गिद्धों को केवल घास मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली. ಯೋಗಿ ಆದಿತ್ಯನಾಥ್ ಮಾತಿಗೆ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಮಾತಿನ ಚಾಟಿ ಬೀಸುವ ಭರದಲ್ಲಿ ಯೋಗಿಯನ್ನ ರಾವಣನಿಗೆ ಹೋಲಿಸಿದ್ದಾರೆ. गंगा का पानी नहाने लायक भी नहीं है, आचमन तो भूल जाइए। तो सोचिए सरकार किसको सुअर कह रही थी। मुझे तो लगता है ये दिल्ली और लखनऊ के झगड़े में एक दूसरे को गाली दे रहे हैं। रामायण को जानते हैं, देखते हैं रामायण को, वो ये भी जानते हैं कि सीता माँ का अपहरण जब हुआ था तो रावण भी साधु के भेष में आया था। ये जन जन जानता है, पूरा प्रदेश देश जानता है, जितने लोग सनातनी लोग हैं वो जानते हैं, हिंदू समाज के लोग जानते हैं जो कि जब रावण को सीता माँ का हरण करना था तो रावण साधु के भेष में आया था। इसलिए हमें और आपको सबको बहुत सावधान रहना पड़ेगा ऐसे लोगों से जिनका व्यवहार भाषा बहुत खराब हो गई है. ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಪ್ರಯಾಗ್ರಾಜ್ಗೆ ಬರ್ತಿದ್ದಾರೆ. ಹಿಂದೂ ಧರ್ಮ ಹಾಗೂ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಕಾರಣವಾಗಿರುವ ಆಚರಣೆಯ ಬಗ್ಗೆ ವಿಪಕ್ಷಗಳ ಹೇಳಿಕೆಗೆ ಆಕ್ರೋಶ ಭುಗಿಲೆದ್ದಿದೆ. ಸನಾತನ ಧರ್ಮದ ಬಗ್ಗೆ ಕೋಟ್ಯಾಂತರ ಭಕ್ತರು ಹಾಡಿ ಹೊಗಳುತ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ರಾಜಕೀಯ ಬಡಿದಾಟ ಶುರುವಾಗಿದ್ದು ನಾಯಕರ ನಡುವೆ ಭಾರೀ ಜಟಾಪಟಿ ನಡೆಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಯೋಗಿ ಆದಿತ್ಯನಾಥ್ ಮಾತನಾಡಿದ್ರೆ ಅದು ಬೆಂಕಿ. ಎಲ್ಲಾದ್ರೂ ಯೋಗಿ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರೆ ಅದು ಜ್ವಾಲಾಮುಖಿ. ಹೀಗಿರುವ ಯೋಗಿ ಮಹಾಕುಂಭದ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ವಿಪಕ್ಷವನ್ನ ಬಿಡ್ತಾರ? ವಿಪಕ್ಷವನ್ನ ಜಾಡಿಸಿ ಬೈದಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಒಂದೊಂದು ಮಾತು ಈಗ ಟ್ರೆಂಡ್ ಆಗ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. महाकुंभ के बारे में जो बातें आप लोगों ने कही, आपने कहा कि एक जाति विशेष को वहां जाने से रोका गया, किसी जाति को रोका नहीं गया था। हम लोगों ने कहा था जो सद्भावना से जाएगा वो सम्मान से कुंभ में जाए, लेकिन जो सद्भावना से नहीं दुर्भावना से जाएगा तो
उसकी दुर्गति भी होगी जरूर अगर उसने कुंभ में अव्यवस्था पैदा करने का प्रयास किया। ಮಹಾಕುಂಭದ ಬಗ್ಗೆ ಇಡೀ ವಿಶ್ವವೇ ತಲೆಬಾಗಿದೆ. ಸನಾತನ ಹಿಂದೂ ಧರ್ಮದ ಆಚರಣೆಗಳನ್ನು ಮೆಚ್ಚಿ ನಂಬಿಕೆ ಇಟ್ಟು ದೇವರಿಗೆ ಕೈ ಮುಗಿದು ಶರಣಾಗಿದ್ದಾರೆ. ಆದರೆ 144 ವರ್ಷಗಳ ಬಳಿಕ ಆಚರಿಸಲಾಗುತ್ತಿರುವ ಕುಂಭದ ಬಗ್ಗೆ ವಿಪಕ್ಷಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಖಡಕ್ ತಿರುಗೇಟು ನೀಡಿದ್ದಾರೆ. ಯಾರ ಮನಸ್ಸಿನಲ್ಲಿ ಏನಿರುತ್ತೋ ಅದೇ ಸಿಗುತ್ತೆ. ನಿಮ್ಮ ಮನಸ್ಸಿನಲ್ಲಿರೋದೇ ನಿಮಗೆ ಸಿಗೋದು. ಮಹಾಕುಂಭಕ್ಕೆ ನಿಮ್ಮ ಮನಸ್ಸಿನಲ್ಲಿ ಏನು ತೆಗೆದುಕೊಂಡು ಹೋಗಿರ್ತೀರೋ ಅದೇ ಸಿಗೋದು. ಭಕ್ತಿ ಭಾವವಿರುವವರಿಗೆ ಸಂತೋಷ, ನೆಮ್ಮದಿ, ಹಂದಿಗಳಿಗೆ ಹೊಲಸು, ಕೆಲಸ ಮಾಡುವವರಿಗೆ ಕೈ ತುಂಬಾ ಕೆಲಸ ಸಿಕ್ಕಿದೆ ಎಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. कहा कि महाकुंभ में जिसने जो तलाशा उसको वह मिला. गिद्धों को केवल घास मिली, सुअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली. ಯೋಗಿ ಆದಿತ್ಯನಾಥ್ ಮಾತಿಗೆ ಮಾಜಿ ಸಿಎಂ ಅಖಿಲೇಶ್ ಯಾದವ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಮಾತಿನ ಚಾಟಿ ಬೀಸುವ ಭರದಲ್ಲಿ ಯೋಗಿಯನ್ನ ರಾವಣನಿಗೆ ಹೋಲಿಸಿದ್ದಾರೆ. गंगा का पानी नहाने लायक भी नहीं है, आचमन तो भूल जाइए. तो सोचिए सरकार किसको सुअर कह रही थी. मुझे तो लगता है ये दिल्ली और लखनऊ के झगड़े में एक दूसरे को गाली दे रहे हैं. रामायण को जानते हैं, देखते हैं रामायण को. वो ये भी जानते हैं कि सीता माँ का अपहरण जब हुआ था तो रावण भी साधु के भेष में आया था. ये जन जन जानता है, पूरा प्रदेश देश जानता है. जितने लोग सनातनी लोग हैं वो जानते हैं, हिंदू समाज के लोग जानते हैं जो है कि जब रावण को सीता माँ का हरण करना था तो रावण साधु के भेष में आया था. इसलिए हमें और आपको सबको बहुत सावधान रहना पड़ेगा ऐसे लोगों से जिनका व्यवहार भाषा बहुत खराब हो गई है. ಕೋಟಿ ಕೋಟಿ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಪ್ರಯಾಗ್ರಾಜ್ಗೆ ಬರ್ತಿದ್ದಾರೆ. ಹಿಂದೂ ಧರ್ಮ ಹಾಗೂ ಕೋಟ್ಯಾಂತರ ಭಕ್ತರ ನಂಬಿಕೆಗೆ ಕಾರಣವಾಗಿರುವ ಆಚರಣೆಯ ಬಗ್ಗೆ ವಿಪಕ್ಷಗಳ ಹೇಳಿಕೆಗೆ ಆಕ್ರೋಶ ಭುಗಿಲೆದ್ದಿದೆ. ಸನಾತನ ಧರ್ಮದ ಬಗ್ಗೆ ಕೋಟ್ಯಾಂತರ ಭಕ್ತರು ಹಾಡಿ ಹೊಗಳುತ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ರಾಜಕೀಯ ಬಡಿದಾಟ ಶುರುವಾಗಿದ್ದು ನಾಯಕರ ನಡುವೆ ಭಾರೀ ಜಟಾಪಟಿ ನಡೆಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.